ಪ್ರತಾಪ್ ಕೌತಲ್ ಅವರು ಗದಗ ಜಿಲ್ಲೆಯಿಂದ ಹುಬ್ಬಳ್ಳಿ ಗ್ರಾಮಕ್ಕೆ ಕೆಎಸ್ಆರ್ಟಿಸಿ ಉಪಾಧ್ಯಕ್ಷರು ಆದ ಕಾರಣ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸಿದರು. ಸಂದರ್ಭದಲ್ಲಿ ಸಲೀಂ ಹಕೀಂ ಪಬ್ಲಿಕ್ ನ್ಯೂಸ್ 18 ಉಪ ಸಂಪಾದಕರು, ಮಧು ಎಂ ರಿಪೋರ್ಟರ್, ಅಜರ್ ಎಂ, ಅಕ್ಬರ್ ಬಳ್ಳಾರಿ ಗದಗ ಗ್ರಾಮ, ಬಾಬಾಜಾನ್ ಬೆಲರಿ ಗದಗ ಗ್ರಾಮ, ರಮೇಶ ಹಾಗೂ ಸಮರ್ಥ ಕಾಟವೆ ಇತರರು ಉಪಸ್ಥಿತರಿದ್ದರು. ನಮಸ್ಕಾರ ಸರ್. ತಮಗೆ ಇದನ್ನು ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು ಸರ್. ಗದಗಿಂದ ಈಗ ವಾಯವ್ಯ ಕರ್ನಾಟಕದ ನಿಗಮದ ಅಧ್ಯಕ್ಷರಾಗಿದ್ದೀರಿ, ಅದಕ್ಕೆ ಅಭಿನಂದನೆಗಳು ಸರ್. ಈಗ ತಮ್ಮ ಅಧ್ಯಕ್ಷ ಆಗಿ ಅಧಿಕಾರ ವಹಿಸಿದ ನಂತರ ತಮ್ಮ ಮುಂದಿನ ಏನೇನು ಯೋಜನೆಗಳನ್ನ ಹಾಕ್ಕೊಂಡಿದ್ದೀರಿ? ಈಗ ನಿಮಗೆ 7 ಜಿಲ್ಲಾ 7 ಘಟಕ, ಅದಕ್ಕೆ ನೀವು ಈಗ ಅಧ್ಯಕ್ಷರಾಗಿದ್ದೀರಿ. ಈಗ ಗದಗ ಜಿಲ್ಲಾ ಅಥವಾ ಉತ್ತರ ಕರ್ನಾಟಕ, ಉತ್ತರ ಕನ್ನಡ, ಹುಬ್ಬಳ್ಳಿ ಧಾರವಾಡ ಐತೆ, ಅದಕ್ಕೆ ನಿಮ್ಮದೇ ಆದಂಥ ಏನಾದರೂ ಯೋಜನೆಗಳಿದೆಯಾ? ಈಗ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಅದಕ್ಕೆ ಅಭಿವೃದ್ಧಿಪಡಿಸೋಕೆ ಏನೇನು ತಾವು ಯೋಜನೆಗಳನ್ನ ಹಾಕ್ಕೊಂಡಿದ್ದೀರಾ? ಮೊದಲು ನಮ್ಮ ಮೊದಲ ಆದ್ಯತೆ ನಮ್ಮ ಸರ್ಕಾರ ಏನು ಶಕ್ತಿ ಯೋಜನೆ ಏನು ಲಾಂಚ್ ಮಾಡಿದ್ವಿ, ಅದನ್ನು 5 ವರ್ಷದ ಅವಧಿ ನಮ್ಗೆ ಏನು ಬರೋರೊಳಗೆ ಅದನ್ನು ಸಮರ್ಥವಾಗಿ ನಡೆಸ್ಬೇಕು. ಅದನ್ನು ಎಲ್ಲಿ ಜನರಿಗೆ ತೊಂದರೆ ಆಗಬಾರ್ದು, ಪ್ರಯಾಣಿಕರಿಗೆ ಬಸ್ ಸ್ಟ್ಯಾಂಡ್ ಸ್ವಚ್ಛತೆ ಇರ್ಬೋದು, ಆ ಬಳಿಕ ಶೌಚಾಲಯಗಳಿರ್ಬೋದು, ಆ ಬಳಿಕ ಬಸ್ ಸ್ಟ್ಯಾಂಡ್ನಲ್ಲಿ ಮಹಿಳೆಯರಿಗೆ ಕುಂದುವಂಥ ಆಸನಗಳು, ನೀರಿನ ವ್ಯವಸ್ಥೆ, ಆ ಬಳಿಕ ಮಹಿಳಾ ವಿಶ್ರಾಂತಿ ಕೊಠಡಿ, ಆ ಬಳಿಕ ಈ ಮಗು ಆರೈಕೆ ಕೇಂದ್ರ, ಆ ಬಳಿಕ ನಮ್ಮ ಬಸ್ ಸ್ಟ್ಯಾಂಡ್ ಒಳಗಿರೋ ಲೈಬ್ರರಿಗಳು ಇರ್ಬೋದು, ಎಲ್ಲನೂ ನಾವು ಏನಾಯ್ತು ನೋಡ್ರಿ ಎಲ್ಲ ಕಡೆಯೂ ಇವಾಗ ಒಂದು ರೌಂಡ್ ನಾವು ಅಡ್ಡಾಡಿ ಎಲ್ಲ ಏನೂ ಎಲ್ಲಿ ಸಮಸ್ಯೆ ಅಲ್ಲ ಅಂದಂಗೆ ನೋಡ್ಕೊತಿರ್ತೀವಿ. ಮತ್ತು ನಾವು ಪ್ರತಿ 15 ದಿವಸಕ್ಕೊಮ್ಮೆ ಆ ಡಿ ಸಿಗಳಿಗೆ ಏನಿತ್ತು ಆಯಾ ಡಿ ಸಿಗಳೇನೋ ನಮಗೆ ಸಂಬಂಧಪಟ್ಟಂಥ 9 ಜನ ಡಿ ಸಿಗಳು ಬರ್ತಾರೆ. 9 ಜನರಿಗೂ ಅದ್ರ ಬಗ್ಗೆ ನಾವು ಪ್ರತಿ 15 ದಿವಸಕ್ಕೊಮ್ಮೆ ಮಾಹಿತಿ ತೊಗೊತಿರ್ತೀವಿ. ನಾವು ನಿಮ್ಮದೆಲ್ಲ ಕರೆಕ್ಟ್ ಐತೆ ಅಲ್ಲ, ನಾವೇನು ಹೇಳಿದ್ವಿ ಈಗ ಇವೆಲ್ಲ ಕರೆಕ್ಟ್ ಸಮರ್ಪಕವಾಗಿ ನಡೆದಾವನ್ನಂಥ ಮಾಹಿತಿ ನಾವೆಲ್ಲ ತೊಗೊತಿರ್ತೀವಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆ ನಡೆದಾವು. ಒಂದು ಕಡೆ ಎಲ್ಲರೂ ಸಣ್ಣ ಪುಟ್ಟ ಏನೋ ಸಮಸ್ಯೆ ಆಗಿದ್ರು ನಮ್ಮ ನಜರಿಗೆ ಬಂದ್ಬಿಟ್ಟು ಅಂತಂದ್ರೆ ಸಂಬಂಧಪಟ್ಟಂಥ ಅಧಿಕಾರಿಗಾಗ ತಕ್ಷಣ ಮಾತಾಡಿ ನಾವು ಅದನ್ನು ಸರಿಪಡಿಸೋಕೆ ವ್ಯವಸ್ಥೆ ಮಾಡ್ತೀವಿ. ಆಮೇಲೆ ಈಗ ಜನದಟ್ಟಣೆ ಜಾಸ್ತಿ ಆಗ್ತಾಯಿದೆ. ಈಗ ಎಲ್ಲರೂ ಈಗ ನೀವು ಶಕ್ತಿ ಯೋಜನೆಯಿಂದ ಮಹಿಳೆಯರ ಸಂಖ್ಯೆ ಜಾಸ್ತಿ ಆಗಿದೆ. ಈಗ ಓಡಾಡೋದಕ್ಕೆ ಆಯಿತು, ಪ್ರವಾಸ ಮಾಡೋಕ್ಕೆ. ಇವಾಗ ಗಂಡು ಮಕ್ಕಳಿಗೂ ಆಯಿತು, ಅವ್ರಿಗೆ ಸ್ವಲ್ಪ ಅಸ್ವಸ್ಥ. ಈಗ ಏನಾದರೂ ಬಸ್ ಏನಾದರೂ ಹೆಚ್ಚಿಗೆ ಬಸ್ಸು ಅದಕ್ಕೇನಾದರೂ ಅವಕಾಶ ಮಾಡ್ತಾರೆ. ಬಸ್ಸುಗಳು ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ಸ್ವಲ್ಪ ಹೆಚ್ಚಿಗೆ ಬಸ್ಸು ಇರ್ತದೆ. ಈಗ ಆಲ್ರೆಡಿ ಮೊನ್ನೆ ನಾವು 400 ಚಿಲ್ಲರೆ ಬಸ್ಸನ್ನು ನಾವು ತಂದಿದ್ವಿ. ನಾವು ಈಗ ಮೊನ್ನೆ 3 ದಿವಸದಿಂದ ಬೋರ್ಡ್ ಮೀಟಿಂಗ್ ಆಯಿತು. ಬೋರ್ಡ್ ಮೀಟಿಂಗ್ ಒಳಗೆ ಮತ್ತು ನಾವು 300 ಬಸ್ ತೊಗೋಬೇಕಂತಂದು ನಮ್ಮ ವಿಷಯ ಪಾಸ್ ಆಗೈತಿ. ಟೆಂಡರ್ ಪ್ರಕ್ರಿಯೆ ಈಗ ಸ್ಟಾರ್ಟ್ ಆಗ್ತೈತಿ. ಸ್ಟಾರ್ಟ್ ಆಗ್ತಂದ್ರೆ ಇನ್ನೊಂದು 2 ತಿಂಗಳೊಳಗೆ ಇನ್ನೂ 300 ಚಿಲ್ಲರೆ ಬಸ್ ನಮ್ಮ ಸಂಸ್ಥೆಗೆ ಬರ್ತಾವೆ. ಈಗ ಆಲ್ರೆಡಿ 400 ಚಿಲ್ಲರೆ ಬಂದವು, ಮತ್ತು 300 ಚಿಲ್ಲರೆ ಈಗ ಇನ್ನೊಂದು 2 ಮಂತ್ ಒಳಗೆ ಬರ್ತಾವೆ. ಅವಕ್ಕೆ AC ಸ್ಲೀಪರ್ ಒಂದು 20 ಬಸ್ ನಾವು ತೊಗೊಳಾಕಿದ್ವಿ. ಅವನು ಶಾರ್ಟ್ಲಿ ಒಂದು ತಿಂಗಳ 1.5 ತಿಂಗಳೊಳಗೆ ಅವು ಆಯ್ತು. ನಮ್ಮ ಬಸ್ ಆಗ್ತೀವಿ 300 ಚಿಲ್ಲರೆ ಕ್ಯಾಂಪ್ ಬಸ್ ಅನ್ನೋದೇನು ನಾವು ವಾಡಿಕೆ ಅಂತೀವಿ. ಅವು 300 ಚಿಲ್ಲರೆ AC ಕೋಚ್ 20 ಬಸ್ಸನ್ನು ಶಾರ್ಟ್ಲಿ ಹೊರಗೆ. ಧನ್ಯವಾದಗಳು ಸರ್. ತಮ್ಮ ಅಧಿಕಾರಾವಧಿಯಲ್ಲಿ ಇನ್ನೂ ನಿಮ್ಮ ಸಂಸ್ಥೆ ಇನ್ನೂ ಹೆಚ್ಚಿಗೆ ಸೌಲಭ್ಯಗಳು ಹಾಗೂ ನಾಗರಿಕರಿಗೆ ಎಲ್ಲ ಸಾರ್ವಜನಿಕ ಅನುಕೂಲ ಆಗಬೇಕು. ತಮ್ಮ ಧನ್ಯವಾದ. ಎಸ್ ಸರ್.